ನಮಸ್ತೆ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ರಾಜೇಶ್ ವ್ಲಾಗ್ಸ್. ಸೊ ಬೆಳಗ್ಗೆನೇ ಬೇಗ ಎಬ್ಬರಿಸಿ ಅದೂ ರೆಡಿ ಆಗು, ಎಲ್ಲೋ ಹೋಗಬೇಕು ಅಂತ ನನ್ನ ಹಸ್ಬೆಂಡು ಹೇಳ್ತಾ ಇದ್ದಾರೆ. ಬಟ್ ಎಲ್ಲಿ ಅಂತ ಮಾತ್ರ ಹೇಳ್ತಾ ಇಲ್ಲ. ಸರ್ಪ್ರೈಸು, ಹೋಗೋಣ ನಡಿ 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 ಅಂತ ನನ್ನ ಮಗಳನ್ನ ಇಬ್ಬರೂ ರೆಡಿ ಮಾಡಿಟ್ಟಿದ್ದಾರೆ. ಅದು ಎಲ್ಲಿ ಹೋಗ್ತಾ ಇದ್ದೀವಿ ನನಗಂತೂ ಗೊತ್ತಿಲ್ಲ, ಹೋದ್ಮೇಲೇ ನನಗೂ ಗೊತ್ತಾಗೋದು. ಸೊ ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಫುಲ್ ಬ್ಲಾಗ್ ನೋಡಿ, ಇಂಟ್ರೆಸ್ಟಿಂಗಾಗಿ ಇರುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಸರ್ಪ್ರೈಸ್ ಅಲ್ವಾ, ಇಂಟ್ರೆಸ್ಟಿಂಗಾಗಿ ಇರುತ್ತೆ. ಪ್ಲೇಸು ಕೂಡ ಗೊತ್ತಿಲ್ಲ. ಸೊ ನೋಡೋಣ ಯಾವ ಪ್ಲೇಸ್ಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲಾಸ್ಟ್ವರೆಗೂ ನೋಡಿ. ಹೊರಡ್ತಾ ಇದ್ದೀವಿ ಈಗ ನಾವು. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಸೊ ಬನ್ನಿ ಹೋಗೋಣ, ಎಲ್ಲಿ ಹೋಗ್ತೀವಿ ನೋಡೋಣ. ಎಲ್ಲಿಗೆ ಹೇಳ್ಬೇಡ ಅಂತಾರಲ್ಲ ಚಾರು. ಸೊ ಬರ್ತಾ ರೋಡಲ್ಲಿ ಗೊತ್ತಾಯಿತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ. ನಾವು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಪೂಜೆ ಸಾಮಾನು ತಗೊಳ್ಳೋಣ ಅಂತ ಇಲ್ಲಿ ನಿಲ್ಸಿದ್ದೀವಿ. ಸೊ ಎಲೆ ಅಡಿಕೆ ಒಂದು ಸಿಕ್ಕಿಲ್ಲ, ಅದನ್ನು ತರಕ್ಕೆ ಹೋಗಿದ್ದಾರೆ. ಪೂಜೆ ಸಾಮಾನು, ಎಲೆ ಅಡಿಕೆ, ಹೂವಿನ ಹಾರ ಎಲ್ಲ ತೊಗೊಂಡಿದ್ದಾಯಿತು. ಸೊ ಹೂವಿನ ಅಂಗಡಿವರೆಗೂ ಬರೋವರೆಗೂ ನನಗೆ ಗೊತ್ತಿರಲಿಲ್ಲ. ಹೂವಿನ ಅಂಗಡಿಗೆ ಸ್ಟಾಪ್ ಮಾಡ್ತಿದ್ದಾಗ ನಂಗೆ ಡೌಟ್ ಆಯಿತು. ಅವಾಗ ಕೇಳಿದೆ ನಾನು, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವ ನಾವು ಅಂತ. ಸೊ ಆಮೇಲೆ ಹೇಳ್ತಾರೆ, ನೀನು ಈ ರೋಡ್ ನೋಡೇ ಅರ್ಥ ಮಾಡ್ಕೋಬೇಕಾಗಿತ್ತು, ಇಷ್ಟು ದೂರ ಬಂದಮೇಲೆ ಅರ್ಥ ಮಾಡ್ಕೋತೀಯ. ಸೊ ಸುಮಾರು ಒಂದು 11 ಕಾಲ ಆಗಿತ್ತು ನಾವು ದೇವಸ್ಥಾನ ರೀಚ್ ಆಗಿದ್ದು. ನಾವು ಹೋಗಿದ್ದ ದೇವಸ್ಥಾನ ಬಂದು ನಮ್ಮ ಮನೆ ದೇವರು ಬನ್ನೂರಲ್ಲಿರೋ ಅಂತಹ ಕೇತುಪುರ ಅನ್ನೋ ಒಂದು ಊರಲ್ಲಿದೆ. ಇದು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ, ಮಲ್ಲಪ್ಪನ ಬೆಟ್ಟ ಅಂತಲೂ ಕರೀತಾರೆ ಅಲ್ಲಿ. ಸೊ 11 ಗಂಟೆ ಹೋದ್ವಿ, ಅಲ್ಲೆಲ್ಲ ಧೂಪ ಎಲ್ಲ ಹಾಕ್ಸಿದ್ವಿ. ನಾನು ಹಾಕಿದೆ, ನನ್ನ ಮಗಳ ಕೈಲೂ ಹಾಕ್ಸಿದ್ವಿ. ಅದೊಂದು ಬೆಟ್ಟದ ಹತ್ತಬೇಕು. ಸುಮಾರು ಒಂದು 570 ಮೆಟ್ಲುಗಳಿದೆ ಬೆಟ್ಟ. ಬೆಟ್ಟ ಹತ್ತುತ್ತಾರೆ ನೋಡೋದ. ಲಾಸ್ಟ್ ಟೈಮ್ ನೀವು ಫಸ್ಟ್ ಹತ್ತಿದ್ರಲ್ಲ. ಲಾಸ್ಟ್ ಟೈಮ್ ನೀವೇ ತಾನೇ ಫಸ್ಟ್ ಹತ್ತಿದ್ದು. ಚಾರು ಹಾಯ್ ಮೇಡಮ್. ಹಾಯ್. ಎಷ್ಟು ಮೆಟ್ಲು ಹತ್ತಿದೆ ಈಗ ನೀನು? ಟೋಟಲ್ 240 ಮೆಟ್ಲು ಹತ್ತಿರೋದು. ನೀನೆಷ್ಟು ಮೆಟ್ಲು ಹತ್ತಿದೆ ಚಾರು? ನಾನು 1 2 3 4 5 6 9 8. ಅಯ್ಯಯ್ಯೋ, 240 ಮೆಟ್ಲು. ಇನ್ನೊಂದು 300 ಚಿಲ್ಲರೆ ಇರ್ಬೋದು. ತುಂಬ ಜನ ರಶ್ ಇದ್ದರು. ಇವತ್ತಂತೂ ಸೋಮವಾರದ ದಿನ ಅಲ್ವಾ, ಸೊ ತುಂಬ ರಶ್ ಇದ್ದರು. ಹಾಗೆ ಸ್ವಲ್ಪ ಒಂದು 300 ಮೆಟ್ಲು ಹತ್ತಿದ ಮೇಲೆ ಒಂದು ಸರಿ ನೋಡಿದೆ, ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಹಾಗೆ ಸ್ಟೆಪ್ ಬೈ ಸ್ಟೆಪ್ ಹತ್ತ ನೋಡೋದಕ್ಕೆ ವ್ಯೂ ಪಾಯಿಂಟು ತುಂಬಾ ಚೆನ್ನಾಗಿ ಕಾಣುತ್ತೆ. ಇಡೀ ಊರೇ ಕಾಣಿಸುತ್ತೆ ಆ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ. ಹಾಗೆ ಈ ದೇವರು ಬಂದು ಉದ್ಭವ ಮೂರ್ತಿ. ಇಲ್ಲೇ ಉದ್ಭವ ಆಗಿರೋ ಅಂತಹ ದೇವರು ಮಲ್ಲಿಕಾರ್ಜುನ ಸ್ವಾಮಿ ಲಿಂಗ ಇಲ್ಲೇ ಉದ್ಭವ ಆಗಿದೆ. ಹಾಗೆ ದಿನದಿಂದ ದಿನಕ್ಕೆ ಅದು ಸ್ವಲ್ಪ ಬೆಳೀತಾ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಅಂದರೆ ನಮ್ಮ ಅತ್ತೆ ಕೂಡ ಹೇಳಿದ್ರು, ನಾನು ಮದುವೆ ಆಗಿ ಬಂದಾಗ ಇನ್ನೂ ತುಂಬ ಚಿಕ್ಕದಾಗಿತ್ತು, ಈಗ ಇಷ್ಟು ದೊಡ್ಡದಾಗಿದೆ ಅಂತ. ಹಾಗೆ ಅದ್ರ ಮೇಲೆ 3 ಪಟ್ಟೆ ಏನಿರುತ್ತೆ ನಾಮ, ಅದು ಅದಾಗದೇ ಇದೆ. 450 ಮೆಟ್ಲು ಹತ್ತಿದ್ದೀವಿ. ಇನ್ನೊಂದು 100 ಮೆಟ್ಲು, 100ರಿಂದ 150 ಮೆಟ್ಲಿದೆ. ಪ್ರತಿ ಸರಿ ನಾವು ಬಂದಾಗಲೂ ಕೂಡ ಅಭಿಷೇಕನ ಮಾಡಿಸ್ತಾ ಇದ್ವಿ. ಬಟ್ ಈ ಸರಿ ಲೇಟ್ ಆಗೋಗ್ಬಿಟ್ಟಿತ್ತು. ಹಾಗೆ ಇದು ಸಡನ್ ಪ್ಲ್ಯಾನ್, ಮುಂಚೆನೇ ಪ್ರೀ ಪ್ಲ್ಯಾನ್ಡ್ ಆಗಿರಲಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಹಾಗಾಗಿ ಅಭಿಷೇಕನ ಮಾಡ್ಸೋಕ್ಕಾಗಲಿಲ್ಲ, ಬರೀ ಪೂಜೆನ ಮಾಡಿಸ್ಕೊಂಡು ಬಂದು. ತುಂಬ ಚೆನ್ನಾಗಿ ಅಭಿಷೇಕ ಮಾಡ್ತಾರೆ. ಹಾಗೆ ಪಂಚಾಮೃತನೇ ಇಲ್ಲಿ ಅಭಿಷೇಕ ಮಾಡೋದಕ್ಕೆ ಮುಖ್ಯವಾಗಿ ಉಪಯೋಗಿಸ್ತಾರೆ. ಹಾಗೆ ಪಂಚಾಮೃತನೇ ಇಲ್ಲಿ ನೈವೇದ್ಯ, ಪ್ರಸಾದ ಎಲ್ಲನೂ ಪಂಚಾಮೃತನೇ. ಶಿವಲಿಂಗಕ್ಕೆ ಪಂಚಾಮೃತನ ಮೆತ್ತುತ್ತಾರೆ. ಹಾಗೆಯೇ ಪೂರ್ತಿ ಶಿವಲಿಂಗನ ಪಂಚಾಮೃತದಲ್ಲೇ ಕವರ್ ಮಾಡಿಬಿಡ್ತಾರೆ. ಅಷ್ಟು ಚೆನ್ನಾಗಿ ಇಲ್ಲಿ ಪೂಜೆ ಎಲ್ಲ ಮಾಡ್ತಾರೆ. ಸೊ 570 ಮೆಟ್ಲು ಕೂಡ ಕಷ್ಟಪಟ್ಕೊಂಡು ಹತ್ತಿದ್ವಿ. ನನ್ನ ಮಗಳು ಕೂಡ ಸ್ವಲ್ಪ ಮೆಟ್ಲು ಹತ್ತಿದ್ಲು. ನನಗೆ ಅದೇ ದೊಡ್ಡ ಖುಷಿ. ಬಿಕಾಸ್ ಅವಳು ಎತ್ಕೊಂಡು ಹತ್ತೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಅವಳು ನಾನೇ ಹತ್ತುತ್ತೀನಿ ಮಮ್ಮಿ, ನಾನೇ ಹತ್ತುತ್ತೀನಿ ಅಂತ ಅವಳೇ ಹತ್ತಿದ್ಲು. ಆಮೇಲೆ ಒಳಗಡೆ ಹೋಗಿ ಪೂಜೆ ಸಾಮಾನೆಲ್ಲ ನಾವು ಅಲ್ಲೇ ತಟ್ಟೆಗಳೆಲ್ಲ ಇರುತ್ತೆ, ಸಾಮಗ್ರಿಗಳೆಲ್ಲ ಇಟ್ಟಿರ್ತಾರೆ. ಅವರು ಅಭಿಷೇಕಕ್ಕೆ ಬೇಕಾಗಿರುವಂತಹ ತಟ್ಟೆಗಳು, ಬೋಸಿ ಎಲ್ಲ ಇಟ್ಟಿರ್ತಾರೆ. ಅದನ್ನು ಉಪಯೋಗಿಸ್ಕೋಬೋದು ಜನಗಳು.
ತುಂಬ ರಶ್ ಇದ್ದಿದ್ದರಿಂದ ಅಷ್ಟು ಕ್ಲಿಯರಾಗಿ ಫೋಟೋನ ತೆಗಿಯೋಕ್ಕಾಗಲಿಲ್ಲ. ಬಟ್ ತೆಗ್ದೆ, ಅಲೌ ಮಾಡ್ತಾರೆ ಇಲ್ಲಿ ಫೋಟೋ ವೀಡಿಯೋಸ್ಗೆ, ಏನು ಇದು ಮಾಡೋದಿಲ್ಲ. ಇದೇ ಉದ್ಭವ ಮೂರ್ತಿ, ಮುಂದೆ ಇರೋದು ಉದ್ಭವ ಮೂರ್ತಿ, ಹಿಂದೆ ಅದು ಮೂರ್ತಿನ ಇಟ್ಟಿದ್ದಾರೆ. ಪೂಜೆ ಎಲ್ಲ ಮಾಡಿಸ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡ್ವಿ. ಅಲ್ಲಿ ಸುಮಾರು ಜನ ಪ್ರಸಾದ ಕೂಡ ರೆಡಿ ಮಾಡ್ತಾಯಿದ್ರು. ಹಾಗೆ ಅಲ್ಲಿ ಬಂದಿರೋ ಪ್ರಸಾದ ಜನಗಳೆಲ್ಲ ಅವ್ರವರೇ ಹಂಚ್ತಾರೆ. ಪೂಜೆ ದರ್ಶನ ಎಲ್ಲ ಆಯಿತು. ರಶ್ ಇದ್ರು ಮಾತ್ರ ಜನ. ಇಲ್ಲಿ ಈಗ ಬೆಟ್ಟ ಇಳಿತಾ ಇದ್ದೀವಿ. ಇಲ್ಲಿಂದ ಸೋಸ್ಲೆ ಅನ್ನೋ ಊರಲ್ಲಿ ಹೊನ್ನಾದೇವಿ ದೇವಸ್ಥಾನ ಇದೆ. ಇಲ್ಲಿ ಬಂದವರೆಲ್ಲ ಸಾಮಾನ್ಯವಾಗಿ ಅಲ್ಲಿ ಬಂದೇ ಬರ್ತಾರೆ ಪೂಜೆ ಮಾಡಿಸೋದಕ್ಕೆ. ಸೊ ಅದಕ್ಕೆ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಎತ್ಕೊಂಬರ್ತೀಯಾ? ಅದ್ರಲ್ಲಿ ನೀರಿಲ್ಲ, ಎತ್ಕೊಂಬರ್ತೀಯ? ನೀರು ತುಂಬಿಸ್ಕೊಂಡು ಎತ್ಕೊಂಬ. ಸರಿ ಆಯ್ತು, ಬಾ ಈಗ ಹೋಗೋಣ ಬಾ, ಟೈಮ್ ಆಯ್ತು. ಮಮ್ಮು ತಿನ್ನಲ್ವಾ? ಮಮ್ಮು ಹೊಟ್ಟೆ ಹಸಿತಲ್ಲ. ನೀನು ಉಪ್ಪಿಟ್ಟು ತಿಂದಿದ್ಯಲ್ಲ ಬಿಡು. ಬಾ ಆಯ್ತು, ನಡಿ ಹೋಗೋಣ. ಇನ್ನೊಂದು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು ನಾವು. ಬೆಟ್ಟ ಹತ್ತೋದು ಹೆಂಗೋ ಹತ್ಬಿಡ್ಬೋದು, ಆದರೆ ಇಳಿಯೋದೇ ದೊಡ್ಡ ಕಷ್ಟದ ಕೆಲಸ. ಕಾಲೆಲ್ಲ ನಡುಗುತ್ತೆ, ಇಳಿಯೋಕ್ಕೆ ಆಗಲ್ಲ. ರಾಜಿ, ನಿಮಗೂ ನಡುಗ್ತಾ ಇದೆಯಾ ಕಾಲು? ಶಿವನ ಮುಂದೆ ನಂದಿ ಇರಲೇಬೇಕಲ್ವಾ? ಅಲ್ಲಿ ಬೆಟ್ಟ ಹತ್ತುವಾಗಲೇ ಕೆಳಗೆ ನಂದಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ದೇವಸ್ಥಾನಕ್ಕೂ ಕೈ ಮುಕ್ಕೊಂಡು ಹೊರಟ್ವಿ ನಾವು. ನಿಜವಾಗ್ಲೂ ಬೆಟ್ಟ ಹತ್ತೋದು ಹೆಂಗೋ ಹತ್ಬಿಡ್ಬೋದು, ಇಳಿಯುವಾಗಂತೂ ಕಾಲು ಥರ ಅಂತ ನಡುಗುತ್ತೆ. ಹಾಗೆ ಒಂದು ಮೆಟ್ಲು ಸ್ಲಿಪ್ ಆದರೂ ಕೂಡ ಸೀದಾ ಕೆಳಗೆ ಬೀಳ್ತಾನೆ ಇರ್ತೀವಿ. ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅಷ್ಟು ಹುಷಾರಾಗಿ ಹತ್ತೋದು ಹೆಂಗೋ ಹತ್ಬೋದು, ಇಳಿಯೋದು ಮಾತ್ರ ತುಂಬ ಕಷ್ಟ. ಹುಷಾರಾಗಿ ಇಳಿಬೇಕು. ಹಾಗೆ ಇಳಿದ್ಮೇಲೆ ಒಂದು ಅರ್ಧ ಗಂಟೆ ಆದರೂ ಕಾಲು ಥರ ಅಂತ ನಡುಗ್ತಾನೆ ಇರುತ್ತೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗುವಾಗ ಈಡ್ಗಾಯಿ ಹೊಡೆದ್ಬಿಟ್ಟು ಸೋಸ್ಲೆ ಅನ್ನೋ ಊರಿಗೆ ಹೋಗ್ತಾ ಇದ್ವಿ. ಬಟ್ ಅಲ್ಲಿ ಜನ ಮತ್ತು ಪುರೋಹಿತರು ಇಲ್ಲೇ ದೇವಸ್ಥಾನ ಕಂಪ್ಲೀಟ್ ಆಗಿದೆ. ಯಾಕೆಂದರೆ ಸೋಸ್ಲೆ ದೇವಸ್ಥಾನ ಸ್ವಲ್ಪ ದೂರ ಇತ್ತು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ. ಐಸ್ ಹೆಂಗೈತೆ? ಚೆನ್ನಾಯ್ತಾ? ಸೂಪರ್. ಬೈ. ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟದ ಎದುರುಗಡೆನೆ ಸೋಸ್ಲೆ ಅನ್ನೋ ಊರಲ್ಲಿ ಏನು ದೇವಸ್ಥಾನ ಇದೆ ಹೊನ್ನಾದೇವಿದು, ಅದೇ ದೇವಿನ ಇಲ್ಲಿ ಎದುರುಗಡೆನೆ ಜನರಿಗೆ ಅನುಕೂಲ ಆಗಲಿ, ಜಾಸ್ತಿ ಜನ ಬರಲಿ ಅನ್ನೋ ಕಾರಣಕ್ಕೆ, ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಹೊನ್ನಾದೇವಿನ ಇಲ್ಲೇ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದೇ ಹೊನ್ನಾದೇವಿ ಮೂರ್ತಿ. ಅಲ್ಲಿ ಮಾದೇಶ್ವರನ ಮೂರ್ತಿ ಕೂಡ ಇಟ್ಟಿದ್ದಾರೆ. ನನ್ನ ಮಗಳಿಗಂತೂ ಮಾದೇಶ್ವರನ ಮೇಲೆ ಅದೆಷ್ಟು ಭಕ್ತಿ ಬಂದ್ಬಿಟ್ಟಿತ್ತು ಅಂತಾರೆ. ಆ ದೇವರೇ ಇಳಿದು ಬಂದ್ಬಿಡ್ಬೇಕು, ಅಷ್ಟು ಭಕ್ತಿ ತೋರಿಸ್ತಾ ಇದ್ಲು. ಅಷ್ಟು ಕೈ ಮುಗಿಯೋದು, ಅಷ್ಟು ಆ ದೇವ್ರನ್ನ ಮುಟ್ಟೋದು ಎಲ್ಲ ಮಾಡ್ತಾಯಿದ್ಲು. ಅಲ್ಲಿ ನೋಡ್ಬೋದು ನೀವು ಎಷ್ಟು ಅವಳು ಭಕ್ತಿಲಿ ಮಾಡ್ತಾ ಇದ್ದಾಳೆ ಅಂದರೆ, ನಮಗೂ ಕೂಡ ಆ ಭಕ್ತಿ ಬರೋದಿಲ್ಲ. ಒಂದೊಂದು ಸರಿ ಅನಿಸುತ್ತೆ ನಮ್ಮ ಭಕ್ತಿಗಿಂತ ಮಕ್ಳ ಭಕ್ತಿನೇ ಜಾಸ್ತಿ ಒಳ್ಳೆಯದು. ಅದಕ್ಕೆ ಮಕ್ಕಳಿಗೆ ದೇವರು ಬೇಗ ಒಲಿತಾನೆ ಅಂತ ಅನಿಸುತ್ತೆ ಇದನ್ನೆಲ್ಲ ನೋಡಿದ್ರೆ. ಸೊ ಇಲ್ಲಿ ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡು, ಇಲ್ಲೂ ಬೆಳಗ್ಗೆ ಅಭಿಷೇಕ ಮಾಡಿಬಿಟ್ಟಿರ್ತಾರೆ. ಇಷ್ಟೊತ್ತಲ್ಲಿ ಏನು ಅಭಿಷೇಕ ಮಾಡಲ್ಲ. ಇಲ್ಲೂ ಕೂಡ ಈಡ್ಗಾಯಿ ಹೊಡೆದು ಪ್ರಸಾದ ಅಂತ ಅಲ್ಲಿ ಪೊಂಗಲ್ ಕೊಟ್ಟರು. ಸೊ ಆ ಪೊಂಗಲ್ನೆಲ್ಲ ತಿಂದ್ಕೊಂಡು ಹೊರಟ್ವಿ ನಾವು. ನಮ್ಮ ಪರಿಚಯ ಇರೋರು ಅಂದರೆ ನಮ್ಮ ಮನೆ ಎದುರುಗಡೆಯವರು ಕೂಡ ಅಲ್ಲಿ ದೇವಸ್ಥಾನ, ಅವ್ರ ಮನೆ ದೇವ್ರಿಗೆ ಬಂದಿದ್ದರು. ಅವರು ನಾವು ಒಟ್ಟಿಗೆ ಜಾಯಿನ್ ಆಗಿಬಿಟ್ಟು ಮುಂದೆ ತಲಕಾಡ್ಗೆ ಹೋದ್ವಿ. ಸೊ ನಾವು ಬಂದಿರೋದು ತಲಕಾಡ್ಗೆ. ನಾವು ಬಂದಿದ್ದೀವಿ ತಲಕಾಡ್ಗೆ. ತುಂಬಾ ಜನ ಇದ್ದಾರೆ. ಸರಿ ಸಿಕ್ಕಾಪಟ್ಟೆ ಜನ ಅವ್ರೆ. ಆಟ ಆಡ್ತಾ ಇದೀವಿ. ನಮ್ಮ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ. ನಿಮ್ಮ ಮಗ ತೋರ್ಸೆ.
ಸೊ ಆಟ ಆಡೋಕ್ಕೆ ಇಳಿದ್ಮೇಲೆ ಅಂದರೆ ಫಸ್ಟು ನನ್ನ ಹಸ್ಬೆಂಡ್ ಜಾಸ್ತಿ ನೀರಲ್ಲಿ ಇಳಿಬೇಡ, ಜಾಸ್ತಿ ಬಟ್ಟೆ ಎಲ್ಲ ತೇವ ಮಾಡ್ಕೊಬೇಡ, ಶೀತ ಆಗುತ್ತೆ ಅಂತಂದರು. ಬಟ್ ನೀರು ನೋಡಿದ್ರೆ ಯಾರಿಗೆ ತಾನೇ ಖುಷಿ ಆಗೋಲ್ಲ, ಯಾರಿಗೆ ತಾನೇ ನೀರಲ್ಲಿ ಆಟ ಆಡಬೇಕು ಅಂತ ಅನ್ಸಲ್ಲ. ಅಯ್ಯೋ ಅವ್ರು ಹೇಳ್ತಾರೆ ಅಂದ್ಬಿಟ್ಟು ನಾನು ಕಂಟ್ರೋಲೇ ಮಾಡ್ಕೊಳಕ್ಕಾಗಲಿಲ್ಲ. ಎಲ್ಲ ಕರ್ಕೊಂಡೋಗಿ ಎಳೆದು ಬೀಳ್ಸೇ ಬಿಟ್ರು. ಕೊನೆಗೆ ಫುಲ್ ತೇವ ಆಗಿ ಫುಲ್ ಆಟ ಆಡ್ಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ ಮಾತ್ರ. ಅಲ್ಲಿ ಜಾಸ್ತಿ ನೀರು ಇರಲಿಲ್ಲ. ಮನುಷ್ಯರು ಸಾಲದು ಅಂತ ಈಗ ಕುದುರೆಗಳು ನೀರು ಕುಡ್ಸಕ್ಕೆ ಕರ್ಕೊಂಡ್ ಬಂದ್ಬಿಟ್ಟವ್ರೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಎಲ್ಲರೂ ಖುಷಿಪಟ್ಟರು, ಎಲ್ಲರೂ ಎಂಜಾಯ್ ಮಾಡಿದ್ರು. ನೀರಿಂದ ಎದ್ದು ಬರೋಕ್ಕೆ ಮನಸ್ಸೇ ಇರಲಿಲ್ಲ ನಮ್ಗೆ ಯಾರಿಗೂ. ಬಟ್ ಆದರೂ ಬರಬೇಕಾಗ್ತಿತ್ತು. ಹೊರಟ್ವಿ ಅಲ್ಲಿಂದ ನಾವೀಗ ಹೊರಟಿದ್ದಾಯ್ತು. ತರ್ಕಡಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದೇ ಬರ್ತಾರೆ. ನಾವು ಹೋಗ್ತಾ ಇದ್ದೀವಿ ಮನೆಗೆ ಹೋಗಿ. ಇದಾಗಿತ್ತು ನನ್ನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.